2024 ಮನವಿ ಸಲ್ಲಿಸಿ ಕಲ್ಲು ತಾಳ್ಪೆಟ್ಟಿಂದ ಬೆಟ್ಟದವರೆಗೆ ಡಸ್ಟ್ಬಿನ್ ಪ್ರಾಧಿಕಾರದಿಂದ ನಾನು ಅದಾದ ನಂತರ ಅದೇನೂ ಲೆಕ್ಕಿರ್ತಾರಲ್ಲ ಬದಲಾವಣೆ ಪ್ಲಾಸ್ಟಿಕ್ ಪರ್ಯಾಯ ಒಳ್ಳೆಗಾಲ ಒಂದು 400 ಹಾಕಲಿಕ್ಕೆ ನಮ್ಮ ಆರ್ಥಿಕ ಸಹಕಾರ ಹೀಗಾಗಿ ನಾವು ಕಳೆದ ಮನವಿನ 4 ವರ್ಷದಿಂದ 7 ಬಾರಿ ಮುಖ್ಯಮಂತ್ರಿಗಳು ಸಲ್ಲಿಸಿದ್ದೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಾಹೇಬರು ಮತ್ತು ಅರಣ್ಯ ಇಲಾಖೆ ಜಿಲ್ಲಾಡಳಿತ ಎಲ್ಲರಿಗೂ ಸಲ್ಲಿಸಿದ್ದೀನಿ. ಕ್ಯಾಬಿನೆಟ್ ಸಲ್ಲಿಸಿದ್ವಿ. MLA ಸಾಹೇಬರು ನಮ್ಮ ಕ್ಷೇತ್ರದ ಅಯೋಧ್ಯೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಮತ್ತು ಪ್ರಾಧಿಕಾರ ಎಲ್ಲ ವತಿಯಿಂದ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಯುಗಾದಿಲಿ ಒಂದು ಹೊಸ ಯುಗಾಂತರ ರೂಪಾಂತರ ಆಗುತ್ತೆ. ಇಲ್ಲಾಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದು ಕದಂಬ ಬಾಬು ಚಾಚ್ಕೊತಾ ಇದೆ. ನೀವು ಯಾವ ರಸ್ತೆ ಬದಿ 2 ಸೈಡ್ ನೋಡಿದ್ರೆ ಯಾರೂ ಕಾಣಲ್ಲ. ಮರಗಿಡಗಳು ಹೋಗ್ತಾ ಇದೆ, ಪ್ಲಾಸ್ಟಿಕ್ ಬರ್ತಾ ಇದೆ. ಅದಕ್ಕೆ ಎಲ್ಲರ ಒಂದು ಬೇಜವಾಬ್ದಾರಿತನ ಎಲ್ಲ ಹಂತದಲ್ಲೂ. ಮತ್ತು ಮೇಡಮ್ ಅದಕ್ಕೋಸ್ಕರ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಸೈಕಲಲ್ಲಿ ನಮ್ಮ ತಂಡ ಎಲ್ಲ ಸೇರಿ ಒಂದು ಮಲೆಮಹದೇಶ್ವರ ಸ್ವಾಮಿಗೂ ಪೂಜೆ ಸಲ್ಲಿಸ್ತಾ ಇದ್ವಿ. ಅದಕ್ಕೊಂದು ಅನುಮತಿ ಪತ್ರ ದಯಮಾಡಿ. ಗಿಡ ಮತ್ತು ಮಸಾಣದಲ್ಲಿ ಇತ್ತು ಮತ್ತು ಅಂಥದ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ಶಬರಿಮಲೆ, ಮಲೆಮಹದೇಶ್ವರ ಬೆಟ್ಟ, ತಿರುಪತಿ, ರಾಮೇಶ್ವರಮು ಮತ್ತು ಶ್ರೀಶೈಲಮು ಪರಿಸರದ ಬಗ್ಗೆ ಅಲ್ಲೂ ಕೂಡ ನನ್ನಮಲ ಫಾರೆಸ್ಟಲ್ಲಿ ಇದೇ ರೀತಿ ಇದಾಗಿದೆ. ಮಹದೇಶ್ವರ ಹುಟ್ಟಿದ ಪ್ರದೇಶ. ಹಾಗಾಗಿ ಎಲ್ಲ ಕಡೆಯೂ ಪ್ಲಾಸ್ಟಿಕ್ ಕದಂಬ ಹೋಗಬೇಕಾಗ್ತದೆ. ಎಲ್ಲ ಇಂಟ್ರೆಸ್ಟ್ ತಗೊಂಡ್ರೆ ಖಂಡಿತವಾಗಿಯೂ ನಾವು ಗರಿಷ್ಠ ಮಟ್ಟ ತಲುಪಿದೆ, ಕನಿಷ್ಠ ಮಟ್ಟವನ್ನು ತಲುಪ್ಬೋದು. ಅವರಿಗೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೀನಿ. ಮತ್ತು ಹಾಗೆ ನಾನು ನಾಗರಿಕ ಈ ಸಂದರ್ಭದಲ್ಲೂ ಕೇಳ್ಕೊಳ್ತೀನಿ ಏನು ಅಂತೇಳಿ ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಬಿಸಾಕಬೇಡಿ, ಒಂದು ಕಡೆ ಇಡಿ. ಸೊ ದಟ್ ನಮ್ಮ ಮುನ್ಸಿಪಾಲ್ಟಿಯವರು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಕ್ಲೀನ್ ಪರಿಸರವಾಗಿ ಮಾಡೋಣ. ಹಾಗೆ ಮಲೆಮಹದೇಶ್ವರದಲ್ಲೂ ನಾವು ಕಳೆದ ಬಾರಿ ಶಿವರಾತ್ರಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಮಾಡಿ ಫೈನ್ ಹಾಕ್ತೀವಿ ಅಂತ ಹೇಳಿದ್ವಿ. ಅದು ಅಂದರೆ ಒಂದು 50% ಅದು ಕಾರ್ಯಗತ ಆಗಿದೆ. ಈಗ ನಮ್ಮ ಮಂಜುನಾಥ್ ಅವರು ಇನ್ನೂ ಅಂದರೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಪ್ರಾಧಿಕಾರದ ವತಿಯಿಂದ ಜಿಲ್ಲಾಡಳಿತದಿಂದ ಅವರಿಗೆ ಸಹಕಾರ ಕೊಡ್ತೀವಿ.